ಹೆಲೋ ವೀಕ್ಷಕರೇ, ಎಲ್ಲರೂ ಆಗಿದೆ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನೋ ರೆಸಿಪಿ ಅಂತ ಹೇಳಿದ್ರೆ ಮೊಳಕೆ ಹುಳ್ಳಿಕಾಳು ಮಸಾಲ ಸಾಂಬಾರು ಹೇಗೆ ಮಾಡೋಣ ಅಂತ ತೋರಿಸಿ. ಸೊ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ವಿಡಿಯೋ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಬನ್ನಿ, ಇದಕ್ಕೆ ಏನೇನು ಐಟಮ್ಸ್ ಎಲ್ಲ ಬೇಕು ಅಂತ. ಮೊದಲು ಹುಳ್ಳಿಕಾಳು ತೊಗೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡಿ ಒಂದು ದಿನ ಚೆನ್ನಾಗಿ ನೆನೆಸ್ಬಿಟ್ಟು ಆ ನೀರಿನೆಲ್ಲ ಫುಲ್ ನೀಟಾಗಿ ಸಪ್ರೇಟ್ ಮಾಡಿ ಒಂದು ಬಟ್ಟೆಯಲ್ಲಿ ಹಾಕಿಟ್ಟು ಮುಚ್ಚಿಟ್ರೆ ಈ ರೀತಿಯಾಗಿ ಮೊಳಕೆ ಅನ್ನೋದು ಬರುತ್ತೆ. ಸೊ ನೋಡಿದ್ರೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಅಂತೂ 2 ದಿನ ಸಪ್ರೇಟಾಗಿ ಇಟ್ಟಿರೋದ್ರಿಂದ ಮೊಳಕೆ ಅನ್ನೋದು ತುಂಬಾ ಚೆನ್ನಾಗಾಯಿತು. ಇನ್ನು ಒಂದಿನ ಇಟ್ಕೊಂಡ್ರೆ ಇನ್ನು ಸ್ವಲ್ಪ ಕಮ್ಮಿ ಮೊಳಕೆ ಬರುತ್ತೆ. ಅದಕ್ಕೋಸ್ಕರ 2 ದಿನ ಇಟ್ಕೊಂಡ್ರೆ ಮೊಳಕೆ ಅನ್ನೋದು ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಮಸಾಲೆಗೆ ಏನೇನು ಬೇಕು ಅಂತ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಶುಂಠಿ, ಹಾಗೆ ಒಂದು ಸ್ವಲ್ಪ ಉಪ್ಪು, ಖಾರ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಮಸಾಲೆ ಅನ್ನೋದು ರೆಡಿ ಆಗೋಗಿದೆ. ಸೊ ಈ ರೀತಿ ಇದನ್ನೆಲ್ಲ ಐಟಮ್ಸು ಹಾಕಿ ಪೇಸ್ಟ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಬೇಕು. ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಆಯಿಲನ್ನು ಹಾಕಿ ನಾವು ಮೊದಲೇ ಮೊಳಕೆ ಬಂದಿರುವಂಥ ಮೊಳಕೆ ಹುಳ್ಳಿಕಾಳನ್ನ ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು 5ರಿಂದ 10 ನಿಮಿಷ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಸೊ ಯಾಕಂದರೆ ಅದು ಹಸಿ ಇರೋದ್ರಿಂದ ಎಣ್ಣೆಲಿ ಫ್ರೈ ಆದರೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮೊಳಕೆ ಕಾಳು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಮತ್ತು ಬಾಡಿ ಹೀಟ್ ಆಗಿದ್ದರೂ ಕೂಡ ಬಾಡಿನ ಅದು ತಂಪು ಮಾಡುತ್ತೆ. ಅದಕ್ಕೋಸ್ಕರ ಮೊಳಕೆ ಕಾಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ನಾವು ಇದನ್ನು ಹಸಿಯಾಗಿ ಕೂಡ ಸ್ಯಾಲಡ್ ಟೈಪಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ತುಂಬಾ ವಿಟಮಿನ್ಸು ಹಾಗೆ ಪ್ರೋಟೀನ್ಸ್ ಅನ್ನೋದು ಬರುತ್ತೆ. ಮತ್ತು ಡಯಟಲ್ಲಿ ಕೂಡ ಇದನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಮೊಳಕೆ ಕಾಳನ್ನ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸತಿ ಆದರೂ ತೊಗೊಂಡು ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಇವಾಗ ಇದು ನೋಡಿ ಸ್ವಲ್ಪ ಆಲ್ಮೋಸ್ಟ್ ಸತತ ಚೆನ್ನಾಗೆಲ್ಲ ಫ್ರೈ ಆಗಿದೆ. ನಾವು ಆಲ್ರೆಡಿ ರುಬ್ಬಿರೋವಂಥ ಮಸಾಲೆನ ಇಲ್ಲಿ ಹಾಕಿ ಇಟ್ಕೊಳ್ಳೋಣ. ಸೊ ನಿಮ್ಮ ಹತ್ರ ಕೊಬ್ಬರಿ ಅವೈಲೇಬಲ್ ಇಲ್ಲ ಅಂತಂದರೆ ಇದಕ್ಕೆ ಮೊಸರನ್ನ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಸೊ ಮೊಸರನ್ನ ಆ್ಯಡ್ ಮಾಡೋದು ಕೂಡ ಕನ್ಸಿಸ್ಟೆನ್ಸಿ ಅನ್ನೋದು ತಿಕ್ಕಾಗಿ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಟೇಸ್ಟು. ಇಲ್ಲ ಅಂತಂದರೆ ಗೋಡಂಬಿ ಇದ್ದರೂ ಕೂಡ ಗೋಡಂಬಿನ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಹಾಕೋದು ಕೂಡ ಕನ್ಸಿಸ್ಟೆನ್ಸಿ ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ನೀವು ಯೂಸ್ ಮಾಡ್ಕೊಬೋದು. ಇವಾಗ ಈ ಮಸಾಲೆನೆಲ್ಲ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಮಸಾಲೆ ಕಾಯಿ ಹಾಕಿರೋದ್ರಿಂದ ಸ್ಮೆಲ್ಲೆಲ್ಲ ಹೋಗಬೇಕು. ಅದಕ್ಕೋಸ್ಕರ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ ಹೋಗುತ್ತೆ ಮತ್ತು ಆ ಮಸಾಲೆ ಅನ್ನೋದು ಈ ಮೊಳಕೆ ಕಾಳಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆವಾಗ ಟೇಸ್ಟ್ ಅನ್ನೋದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರೆ ಇವಾಗ ಇದಂತೂ ಚೆನ್ನಾಗಿ ಫ್ರೈ ಆಗೋಗಿದೆ. ಸೊ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿದೆ. ಇವಾಗ ಇದಕ್ಕೆ ನಾವು ಬೇಕಾದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ನಿಮಗೆ ಸಾಂಬಾರು ನೀರಾಗಬೇಕಂತಂದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ, ಇಲ್ಲ ಗಟ್ಟಿಯಾಗಬೇಕು ಅಂದರೆ ನೀರನ್ನು ಕಮ್ಮಿ ಹಾಕ್ಕೊಳ್ಳಿ. ಮತ್ತು ಖಾರನೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಖಾರ ಜಾಸ್ತಿ ತಿನ್ನೋರು ಖಾರನ ಆ್ಯಡ್ ಮಾಡ್ಕೊಬೋದು. ಹಾಗೆ ಇದು ನಿಮಗೆ ಬೇಕು ಅಂತಂದರೆ ಮಸಾಲೆಯಲ್ಲೇ ನೀವು ಹಸಿಮೆಣ್ಸಿನ್ಕಾಯಿನ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಯಾವುದೇ ರೀತಿ ಹಸಿಮೆಣ್ಸಿನ್ಕಾಯಿನ ಹಾಕಿಲ್ಲ. ನಾನು ಬರೀ ಡೈರೆಕ್ಟಾಗಿ ಉಪ್ಪು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಯೂಸ್ ಮಾಡಿಲ್ಲ. ಸೊ ಇವಾಗ ಎಲ್ಲ ಹಾಕಿ ನೀರು ಹಾಕಿ ನೀಟಾಗಿ ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಉಪ್ಪನ್ನು ಮಾತ್ರ ಮರಿಬೇಡಿ, ಉಪ್ಪಿಲ್ಲ ಅಂದರೆ ಟೇಸ್ಟ್ ಇರೋದಿಲ್ಲ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು 1-2 ವಿಷಿಲ್ ಬಂದರೆ ಸಾಕು. ನಮ್ಮ ಮೊಳಕೆ ಹುಳ್ಳಿಕಾಳು ಇವಾಗ ಈ ರೀತಿ ಲಿಡ್ನ ಹಾಕಿ ಕ್ಲೋಸ್ ಮಾಡ್ಕೊಬೇಕು. ಇವಾಗ 2 ವಿಷಿಲ್ ಕೂಗಾಗಿದೆ. ಸೊ ಇವಾಗ ಇದನ್ನು ಓಪನ್ ಮಾಡೋಣ. ನೋಡಿದ್ರೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಆಯಿಲ್ ಅಂತೂ ಫುಲ್ ಮೇಲೆ ಬಂದಿದೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಸಾಂಬಾರು ಅನ್ನೋದು ಎಷ್ಟು ಟೇಸ್ಟಿ ಆ್ಯಂಡ್ ಯಮ್ಮಿಯಾಗಿದೆ ಅಂತ. ಸೊ ನೋಡಿದ್ರೆ ಸ್ಮೆಲ್ ಅಂತೂ ಸಖತ್ತಾಗಿದೆ. ನನಗಂತೂ ಮೊಳಕೆ ಹುಳ್ಳಿಕಾಳು ಮಸಾಲೆ ಸಾಂಬಾರು ಮಾಡೋದು ತುಂಬ ಇಷ್ಟ. ಇದನ್ನು ಪೂರಿಗೆ ಹಾಗೆ ದೋಸೆಗೆ ಮಾಡ್ಕೊಳ್ತೀನಿ, ಇನ್ನೂ ಸಖತ್ತಾಗಿರುತ್ತೆ. ನೀವು ಇದನ್ನು ಬೇಕು ಅಂತಂದರೆ ರೈಸಿಗೆ ಕೂಡ ಆ್ಯಡ್ ತಿನ್ಬೋದು, ಹಾಗೆ ಮುದ್ದೆ ಕೂಡ ತಿನ್ಬೋದು. ಸೊ ಮನೇಲಿ ಟ್ರೈ ಮಾಡಿ ರೆಸಿಪಿನ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಮೊಳಕೆ ಕಾಳು ಹುಳ್ಳಿಕಾಳು ಸಾಂಬಾರನ್ನ ಮಾಡೋದಂತೂ ಮರಿಬೇಡಿ. ನಿಜವಾಗ್ಲೂ ಇದು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ನಾವು ಅಟ್ಲೀಸ್ಟ್ ನಮ್ಮ ಡಯಟಲ್ಲಾದರೂ ಯೂಸ್ ಮಾಡ್ಕೊಬೇಕು. ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಈ ರೆಸಿಪಿನ ಕಂಪಲ್ಸರಿ ನೀವು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಫುಲ್ ವೀಡಿಯೋನ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.